ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ. ನಾನು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ 8:30 ಆಗೈತ್ರಿ. ಬಿಸಿಲು ನೋಡ್ರಿ, ಎಷ್ಟು ಜಲ್ದಿ ಬಿಸಿಲು ಬಿದ್ದೈತ್ರಿ ಇವತ್ತ. ಸಿಕ್ಕಾಪಟ್ಟೆ ಬಿಸಿಲ್ರಿ. ಜಲ್ದಿ ಏನಿಲ್ಲ ರೀ, ಅಂದ್ರೆ ಜಾಸ್ತಿ ಬಿಸಿಲು ಐತ್ ನೋಡ್ರಿ. ಮಳೆ ರಾತ್ರಿ ಸ್ವಲ್ಪ ಜಿಟಿ ಜಿಟಿ ಮಳೆ ಬಂದೈತಿ. ರೋಡ್ ಮ್ಯಾಗ ಕಾಣ್ತಿರ್ಬೇಕ್ರಿ, ಹಸಿ ಹಸಿ ಇನ್ನೊಂದು ಸ್ವಲ್ಪ ಮಳೆ ಬಂದೈತ್ ನೋಡ್ರಿ. ರಾತ್ರಿ ಸ್ವಲ್ಪ ಜುಬ್ರಂಗಿ. ಮೊನ್ನೆ ಮಳೆ ಆಗಿರೋ ನೀರನ್ನೇ ಇನ್ನ ಹೋಗಿಲ್ಲ ರೀ. ಎಲ್ಲ ಹಸಿ ಹಸಿ ನೆಲದಾಗ ಗಟರದಾಗ ಇನ್ನ ನೀರ್ ನಿಂತವ್ರೆ. ಮತ್ ಮಳೆ ಆಯ್ತಂದ್ರೆ ನೆಲ ಒಣಗಂಗೆ ಇಲ್ಲ ನೋಡ್ರಿ. ಕೆಳಗಡೆದು ರೈತರಿಗಂತೂ ತುಂಬಾನೇ ಕಷ್ಟ ಆಗಕತ್ತೈತ್ರಿ. ಈಗ ಉಳ್ಳಾಗಡ್ಡಿ ಬಂದಾವು, ಎಲ್ಲ ಬಂದಾವು. ಬಿಸಿಲ ಹಿಂಗೊಂದ್ 2, 3, 4 ದಿನ ತೆರದ್ರ ಉಳ್ಳಾಗಡ್ಡಿನ ಅವ್ರಿಗೆ ಕೊಯ್ಲಾಕ ತೆಗಿಲಾಕ ಚಲೋ ಆಗ್ತೈತ್ರಿ. ಏನಾಗ್ತೈತೆ ಗೊತ್ತಿಲ್ಲ ರೀ. ಬರ್ರಿ ಇವತ್ತಿನ ಡೇ ಹೆಂಗ್ ಹೋಗ್ತೈತಿ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕು ಶೇರು ಕಮೆಂಟು ಮಾಡೋದು ಮರ್ಯಾಕ್ ಹೋಗ್ಬೇಡ್ರಿ. ನಮ್ಮ ಚಿನ್ನೊಂದು ಆಟ ನೋಡ್ರಿ ಹೆಂಗ್ ಮಾಡ್ಯಾನ. ಅಲ್ಲಿದು ಸೋಫಾದ ಕುರ್ಚಿ ತಗೊಂಡ್ ಬಂದು ಇಲ್ಲಿ ಇಟ್ಟಾನ್ರಿ. ಇಲ್ಲಿಟ್ಟು ಏನೇನ ಹುಡ್ಕ್ಯಾಡ್ಯಾನ್ರಿ. ಕಾಯಿನ ಏನೇನ ಎಲ್ಲೆಲ್ಲಿ ಸಿಗ್ತಾವ ಅಂತೇಳಿ ಹುಡ್ಕ್ಯಾಡ್ಕೊಂಡು ಈಗ ನಾಷ್ಟ ಮಾಡಾಕತ್ತ ನೋಡ್ರಿ. ಏನು ಅಪ್ಪ ನಾಷ್ಟ ಮಾಡತ್ತಿದಿ ಚಿನ್ನಪ್ಪ? ಕಾಯಿನ್ ಎಷ್ಟು ಸಿಕ್ಕು? 27 ರೂಪಾಯಿ ಸಿಕ್ಕೋತ್ರೆ. ಅವನ ಬಜೆಟ್ ಗೋಳೆ ಮಾಡಿ ಇಟ್ಕೊಳತ್ತಾರ. ಯಾಕಂದ್ರೆ ಸಾಲಿಗೆ ಹೋದಾಗ ಏನಾದರೂ ತಿನ್ನಾಕ ಮತ್ತು ಎದಕ್ಕರೆ ಬೇಕಾದ್ರೆ ಗೋಳೆ ಮಾಡಿ ಉಪಯೋಗ ಆಗ್ತೈತೆ. ಈಗ ಹುಡ್ಕ್ಯಾಡಕತ್ತ ನೋಡ್ರಿ. ಹೇರ್ ಸ್ಟೈಲ್ ನೋಡಿ ತೋರ್ಸಪ್ಪ ನೀನು ಹೇರ್ ಸ್ಟೈಲ್ ನೋಡ್ರಿ. ಈ ಥರ ಯಾರಾದ್ರೂ ಹೇರ್ ಸ್ಟೈಲ್ ಮಾಡ್ಕೋತೀರೇನ್ರಿ? ಏನಪ್ಪ ನಾಷ್ಟ ಇವತ್ತ? ಅವಲಕ್ಕಿ ಚೆನ್ನಾಗೈತೆ, ಚಲೋ ಆಗೈತೈತ್ರಿ. ಈ ಥರ ಇರ್ಬೇಕ್ರಿ ಅವನಿಗೆ ನಾಷ್ಟ. ಅವಲಕ್ಕಿ, ಉಪ್ಪಿಟ್ಟ, ಸುಸ್ಲಾ, ಭಾಂಡೆ ತೊಳ್ಕೊಂಬಂದಿಟ್ಟಿರಿ. ಎಲ್ಲ ಕಸ ಹೊಡಿಗಿ ನೀರು ಕಾಸ್ಕೊಂಡ ಜಾಕ ಮಾಡಿದಿರಿ. ಚಹಾ ಮಾಡ್ಕೊಂಡು ಕುಡಿದು ಇವಷ್ಟು ಬಂತ ಭಾಂಡೆ ಗೊಳೆ ಆಗ್ಯಾವ್ರೆ. ಅವಲಕ್ಕಿ ಮಾಡಿ ನೋಡ್ರಿ ನಾಷ್ಟಕ್ಕೆ. ಅವಲಕ್ಕಿ ಮಾಡೀನ್ರಿ. ಅವ್ನಿಗೆ ಇಷ್ಟ ರೀ. ಯಾಕಂದ್ರೆ ಚಹಾ ಮಾಡೋಕ್ಕಿಂತ ಮೊದಲೇ ಮಾಡಿದೀನಿ. ಚಹಾ ಹಾಕ್ಕೊಂಡ ಕುಡಿತಿದ್ದಿಲ್ರಿ ಅವ್. ಹಾಗೆ ನಾಷ್ಟ ಈಗ ಮಾಡಿದೆ ನಾನು. ಸಾಂಬಾರು ಐತ್ರಿ, ನಿನ್ನಿದೊಂದು ಸ್ವಲ್ಪ ಸಾಂಬಾರು ಬಿಸಿ ಮಾಡಿಟ್ಟನು. ರೊಟ್ಟಿ ಭಾಳ ಅದಾವ್ರಿ. ನಿನ್ನೆವು ಇವತ್ತೇನು ರೊಟ್ಟಿ ಮಾಡಂಗಿಲ್ಲ ನೋಡ್ರಿ. ರೊಟ್ಟಿ ಹೆಂಗೆ ಕೂತವ್ರಿ. ನಿನ್ನೆವು ಹಾಗಲಕಾಯಿ ಹುರಿದಿದ್ದಾರೆ ಸ್ವಲ್ಪ. ಅವಲಕ್ಕಿ ಸಾರ ರೊಟ್ಟಿ ಅದಾವ್ರಿ. ಇಷ್ಟೆಲ್ಲ ರೊಟ್ಟಿ ರೀ. ಒಲಿ ಮೇಲ್ಗಡೆನೆ ಮಾಡಿದ್ದಾರಲ್ಲ. ಒಂದು ಸ್ವಲ್ಪ ಕಿತ್ತಾಕಿಡ್ಬೇಕ್ರಿ. ಅವ್ನು ಕಿತ್ತಾಕಿಡ್ಲಿಕ್ರೆ ಬೂಸ್ರು ಬರ್ತಾವ್ರಿ. ಹೌದು ದಿನಕ್ಕೆ ಗಾಳಿ ಆಡಂಗಿಲ್ಲ ಜಾಸ್ತಿ. ಮೇಲ್ಗಡೆವು ಕೆಳಗಡೆ ಇಡ್ಬೇಕ್ರಿ, ಕೆಳಗಡೆವು ಮ್ಯಾಗ ಇಡ್ಬೇಕು ನೋಡ್ರಿ. ಹಿಂಗೊಂದು ಸ್ವಲ್ಪ ಇಟ್ಟಿವಂದ್ರೆ ಆರ್ತಾವ್ರಿ. ತಂಗಳಾದ್ರೂ ಮೀರಿ ಮತ್ತು ಬಿಸಿ ಸಾರು ಮಾಡಿದಾಗ ಅದು ತಿನ್ನಕ್ಕೆ ಬರ್ತಾವೆ ನೋಡ್ರಿ. ಎಷ್ಟು ದೊಡ್ಡ ಮಾಡ್ತೀನಿ ನೋಡ್ರಿ ನಾನು ರೊಟ್ಟಿ. ಎಲ್ಲರೂ ನೋಡಿ ನಗ್ತಾರೆ, ಎಷ್ಟು ದೊಡ್ಡ ಮಾಡ್ತೀರಿ ರೊಟ್ಟಿ ಅಂತಾರೆ. ಯಾಕಂದ್ರೆ ನಾವು ಮನ್ಯಾಗ ತಿನ್ನೋರು ಇರ್ತೀವಿ. ನಾವು ಸಣ್ಣ ಮಾಡ್ಕೋತ ಆಟ ಆಡ್ದಂಗೆ ಆಗ್ಬಿಡ್ತೈತೆ. ನಂಗೆ ದೊಡ್ಡ ಬಡ್ದಿಟ್ಟು ಬಿಡ್ತೀನಿ ನೋಡ್ರಿ. ಹಿಂಗೆ ಬಾಂಡೆ ಇನ್ನೂ ಒಟ್ಟಿಲ್ರಿ. ಮ್ಯಾಗ ಒಂದು ಅರ್ಬಿ ಮುಚ್ಚಿಬಿಡ್ತೀವಿ ರೀ. ಹಲ್ಲಿ ಪಲ್ಲಿ ಹಾಯ್ತಾ ಅಂಥೇಳಿ ಗಾಳಿ ಆಡ್ತೈತ್ರಿ. ಹಾಗಲಕಾಯಿ ನಿನ್ನೆ ಹುರಿದಿದ್ದು ರೀ. ಇನ್ನೊಂದು ಸ್ವಲ್ಪ ಉಳ್ದಾವು. ಸ್ವಲ್ಪ ರೈಸ್ ಮಾಡ್ತೀನಿ ರೀ. ಇದಷ್ಟು ರವೆ ಐತ್ರಿ. ಸ್ವಲ್ಪ ಸಜ್ಕ ಮಾಡ್ಬೇಕ್ರಿ. ಮಧ್ಯಾಹ್ನಕ್ಕೆ ಅನ್ಕೊಂಡು ನೋಡ್ತೀನಿ ರೀ. ಈಗೇನು ಮಾಡಂಗಿಲ್ಲ ರೀ. ಮಧ್ಯಾಹ್ನ ಮಾಡ್ತೀನಿ ರೀ. ಯಾರೋ ತಿನ್ನಂಗೂ ಇಲ್ಲ. ನಾಷ್ಟ ಮಾಡಿ ಅಂಗಡಿ ಹೋಗಿ ಮತ್ತೆ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ, ಆದಷ್ಟು ಸಪೋರ್ಟ್ ಮಾಡಿರಿ. ಅವನಿಗೆ ಏನೂ ತಿನ್ನಕ್ಕೆ ಮಾಡಿ ಕುಡ್ದಾಗಲಾಗೈತ್ರಿ. ಸ್ವಲ್ಪ ಅವಲಕ್ಕಿದ್ದು ಅವಲಕ್ಕಿ ಮಾಡಿ ನೋಡ್ರಿ. ಇವತ್ತು ಅಣ್ಣ ಬರ್ತಾನ್ರೆ. ಬರೋಣ ನಾಳೆ ನಾಡ್ದ 2 ದಿನ ದಸರಾ. ಏನು ಮಾಡಕ್ಕೆ ಬರಂಗಿಲ್ಲ ರೀ. ಇವೆರಡು ಬಾಳೆಹಣ್ಣು ನರಿಸ್ಕೊಂಡ್ರತ್ತಪ್ಪ. ಇವೇನು ತಿನ್ನಂಗಿಲ್ಲ. ನಾಡಿಗೆ ಹಾಕ್ತೀನಿ. ಏನು ಉಳ್ದಿದ್ದೆಲ್ಲ ವೇಸ್ಟ್ ಹಿಂಗೆ ಬುಟ್ಟ್ಯಾಗ ಹಾಕಿಡ್ತೀನಿ ರೀ. ಆಡಿನ ಮರಿಗಳು ಬಂತಿತ್ತಾವು ಮತ್ತು ಉಳ್ದಿದ್ದು ಹೋದ ಆಡಿಗೆ ಇಡ್ತೀವಿ ರೀ. ಯಾವುದು ವೇಸ್ಟ್ ಆಗಂಗೆ. ಇನ್ನಷ್ಟು ಹಾಕಿ ತಾಯಿ ಅವಲಕ್ಕಿ ಇದ್ರೆ ಜಲ್ದಿ ಊಟ ಮಾಡ್ತಾನೆ ರೀ ಅವ. ರೊಟ್ಟಿ ಪಲ್ಯ ಅಂದ್ರೆ ಬರ್ತಿತ್ರಿ ಅವನಿಗೆ. ಅವ್ರ ಹಾಸ್ಟೆಲ್ದಾಗ ಏನು ಹಾಕೊಂತಿತ್ತಪ್ಪ ನೀನು? ಅವಲಕ್ಕಿ ಸಾರ ತಿತ್ತಾನತ್ರಿ ಎಲ್ಲಾರ್ಗೆ. ನೋಡ್ರಿ ಅವಲಕ್ಕಿ ಸಾರ ಯಾರಾದರೂ ಟೇಸ್ಟ್ ಮಾಡಿರೇನ್ರಿ? ನಮ್ಮ ಚಿನ್ನುವಾರ ಹಾಸ್ಟೆಲ್ದಾಗ ಅವಲಕ್ಕಿ ಸಾರ ತಿತ್ತಾರತ್ರೆ. ಬಿಸಿ ಬಿಸಿ ಇದ್ದಾಗನೇ ಟೇಸ್ಟ್ ಹತ್ತೈತ್ರಿ ಯಾವ್ದು ಅಡುಗೆ ಆದ್ರೂ. ಅಂತೂ ಎಲ್ಲದ್ರ ಜೊತೆ ಸಾರ ಏನೇನು ಮಾಡ್ತಾರೆ ಹಾಸ್ಟೆಲ್ದಾಗ? ಎಲ್ಲ ಥರ ಮಾಡ್ತಾರ. ಬರ್ರಿ ಅಂಗಡಿಗೆ ಹೋಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಸ್ನೇಹಿತರೆ, ಅಂಗಡಿಗೆ ಹೋಗ್ಲಿಲ್ಲ ನೋಡ್ರಿ. ಯಾಕಂದ್ರೆ ಮನ್ಯಾಗ ಇವೆಲ್ಲ ಜೋಳ, ಗೋಧಿ, ಸಜ್ಜಿ
ಜೇಮಿ ಒಡ್ಸ್ಕೊಂಡು ಬಂದಿದ್ರಿ. ಇವನ್ನೆಲ್ಲ ಒಣಾಕಿನ್ರಿ, ಬಿಸಿಲು ಬಿದ್ದೈತಿ ಒಣಾಕಿನ್ರಿ, ಮಾಡಿ ಬಂದಂಗೆ ಆಗ್ಲಾಕತ್ತೈತಿ ನೋಡ್ರಿ. ಮತ್ತು ಕಟ್ಟಿಗೆ ಒಂದು ಸ್ವಲ್ಪ ತೆಗೆದಿಟ್ಟೆ ನೋಡ್ರಿ. ಅಲ್ಲಿ ಹಿಂಗಿರ್ತೈತಿ ನೋಡ್ರಿ ಹಳ್ಳಿ ಕಡೆ ಹೆಣ್ಮಕ್ಳ ಜೀವನ. ಮನ್ಯಾಗ ಕೂತ್ರು ಖಾಲಿ ಕುಂದ್ರಂಗಿಲ್ಲ ರೀ. ಅವು ಗೋಧಿ ರೀ, ಇದ್ರೊಳಗೆ ಒಂದು ಸ್ವಲ್ಪ ಜಾಮಿ ಕುಡಿಯವ್ರೆ, ಹಸನ್ ಮಾಡಬೇಕು. ಇವ ಸಜ್ಜಿ ರೀ, ಇವ ಅವ್ವ ಕೊಟ್ಟು ಹೋಗ್ಯಾರೆ. ಅಕ್ಕಿ ಸಜ್ಜಿ ಕುಡಿಸಿದ್ದು ಬೀಸ್ಕೊಂಬರಕ್ಕೆ ತಮಗೆ ಇಟ್ಟಿದ್ದು ಕೊಟ್ಟಾರೆ ನನಗೆ. ಬೀಸ್ಕೊಂಡು ಬರ್ಲಾರ ಬಟ್ಟೆಗೆಲ್ಲ ಗೊಂಡಾಡಾಗ್ಯಾರ ಒಂದೊಂದು. ಒಂದು ಸ್ವಲ್ಪ ಸಜ್ಜಿದಾವ್ರಿ ಇವೆಲ್ಲ ಬಿಸಿಲು ಬಿದ್ದರೆ ಹಸನ್ ಮಾಡಿ ಬೀಸಕ್ಕೆ ಕೊಡ್ಬೋದ್ರೆ. ಅವು ಒಂದು ಸ್ವಲ್ಪ ಜೋಳ, ರೇಷನ್ ಜೋಳ ನೋಡ್ರಿ, ಅವು ಒಣಾಕೇನ್ರಿ. ಅದ್ರಾಗ ಒಂದು ಸ್ವಲ್ಪ ಅಕ್ಕಿ ಹಾಕಿ ಮತ್ತೆ ಬತ್ ನೋಡ್ರಿ ಬಿಸಿಲ. ಗಾಬರಿ ಆದಂಗೆ ಆಗ್ಬಿಡ್ತೀರಿ ನನಗೆಲ್ಲ ಒಮ್ಮೆ ಹೆಂಗೆ ತಗೊಳ್ತೇವೆ. ಮತ್ತು ಮ್ಯಾಗ ಗೊಂಜಾಳ ಹಾಕೀನ್ರಿ, ಹಾಡುಗಳು ಗೊಂಜಾಳ. ಈಗ ಇಷ್ಟೊತ್ತನ ಎಲ್ಲ ಹಾಕಿ ತಲೆ ಕೂತಿದ್ದಾರೆ. ಮತ್ತು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಂಗಡಿಗೆ ಅಂತ ಹೇಳಿದ್ದೆ, ಅಂಗಡಿಗೆ ಹೋಗಿಲ್ಲತ್ತ ನೀವು ಅನ್ಕೋತೀರಿ. ಬಾತೆ ಇದನ್ನು ಕೆಲಸ ಮಾಡಾಕತ್ತೀವಿ ನೋಡ್ರಿ. ಇವು ಜಮಿ ಒಡಿಸ್ಕೊಂಡು ಬಂದಾರೆ. ಜಮಿ ಗೋಧಿ ಗೊತ್ತಿರ್ಬೋದ್ರಿ ಆಲ್ಮೋಸ್ಟ್. ಸಜ್ಕ, ಉಪ್ಪಿಟ್ಟ, ಹುಗ್ಗಿ ಚಲೋ ಆಗ್ತೈತ್ರಿ ಜಮಿ ಗೋಧಿಲಿ. ಅವನ್ನೊಂದು ಸ್ವಲ್ಪ ಹಸನ್ ಮಾಡಿ ಒಂದು ಸ್ವಲ್ಪ ರವೆ ಒಡ್ಸ್ಕೊಂಬರಕ್ಕೆ ಕೊಡ್ತೀನಿ ರೀ. ಇವತ್ತು ಸಜ್ಜಿ ಕೊಡ್ತೀನಿ ರೀ ಹಸನ್ ಮಾಡಿ. ಅದ್ರಾನು ಒಂದು 2 ಸಲ ಗೋಧಿ ಕೊಡ್ತೀನಿ ರೀ ಹಸನ್ ಮಾಡಕ್ಕೆ. ಅವಷ್ಟು ಏನೈತಿ ಜೋಳ ಹಸನ್ ಮಾಡಿ ಕೊಡ್ತೀನಿ ರೀ. ಜೋಳನ ಜಾಸ್ತಿ ಬೇಕು ನಮಗೆ ಹಿಟ್ಟ. ಬರ್ರಿ, ಮತ್ತು ಇನ್ನೊಂದು ನಿಮ್ಗೆ ಖುಷಿ ವಿಚಾರ ಶೇರ್ ಮಾಡ್ಬೇಕ್ರಿ ನೋಡಿ. ನಿನ್ನೆ ನಮ್ಮ ಯಜಮಾನ್ರು ನನಗೆ ತೆಲಿಗೆ ಮೆಹಂದಿ ಹಚ್ಚಾರ ನೋಡ್ರಿ. ಕೂದಲೆಲ್ಲ ಬೆಳ್ಳಗಾಗ್ಯಾವ ಅಂತ ಹೇಳಿ ಬೈತಾ ಇದ್ರಿ. ತಲೆ ಇಕ್ಕೊಳಕತ್ತೀನಿ ರೀ, ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕತ್ತೆ ನೋಡ್ರಿ. ಇನ್ನೂ ಕ್ಲಿಯರ್ ಕಾಣ್ತಾ ಇಲ್ಲ ರೀ, ಯಾಕೋ ಹೊರಗಡೆ ಕೂತೀನಿರಲ್ಲ ಒಂದು ಸ್ವಲ್ಪ ಕ್ಲಿಯರ್ ಕಾಣಂಗಿಲ್ಲ ರೀ ಜಾಸ್ತಿ. ನೋಡ್ರಿ ಎಷ್ಟು ಕೆಂಪಾಗ್ಯವ್ರಿ ಕೂದಲ. ಮೆಹಂದಿ ಹಚ್ಚರಿ ಎಲ್ಲಿ 3 ತಿಂಗಳ ಮ್ಯಾಗ ಐತ್ರಿ ನಾನು ಹಚ್ಕೊಂಡೇ ಇದ್ದಿರಲಿ ಮಕ್ಕಳು ಟೆನ್ಷನ್ ಒಳಗೆ. ನೀನೆ ತಲೆ ತೊಳ್ಕೊಂಡಿದ್ದೇನೆ ರೀ. ಕೂದಲ ನೋಡ್ಕೊಂಡು ನೀನು ಎಲ್ಲ ಎಷ್ಟು ಬೆಳ್ಳಗಾಗ್ಯಾವ ತನ್ನತ್ರ ಮೆಹಂದಿ ಹಚ್ಚಿದ್ರು ನೋಡ್ರಿ. ನೀನು ಹೆಲ್ಪ್ ಮಾಡ್ತಾರೆ. ನಮ್ಮ ಯಜಮಾನ್ರು ಜಾಸ್ತಿ ಹಚ್ತಾರೆ ನನಗೆ ಮೆಹಂದಿ. ನನಗೆ ಒಬ್ಬಾಕಿಗೆ ಹಚ್ಕೊಳಕ್ಕೆ ಬರಂಗಿಲ್ಲ ರೀ. ಕ್ಯಾರಿ ಬ್ಯಾಗ್ ಹಾಕಿ ಹಚ್ತಾರೆ ನೋಡ್ರಿ. ಇನ್ನು ನಮ್ಮ ಅಕ್ಕನ ಮಗಳಿದಂದ್ರೆ ಆಕಿನೂ ಹಚ್ತಾರೆ. ನಾನು ಒಬ್ಬಾಕಿನ ಹಚ್ಕೊಳ್ಳೋದಾದ್ರೆ ಸೋಂಬೇರಿ, ನಾನು ಹಚ್ಕೊಳಂಗಿಲ್ಲ ಜಾಸ್ತಿ. ಒಬ್ಬಾಕಿನ ಯಾರೇ ಹಚ್ಚಿದ್ರೆ ಮಾತ್ರ ಹಚ್ಕೋತೀನಿ ರೀ. ಇಷ್ಟು ಇವೆಲ್ಲ ಬೆಳ್ಳಗಾಗಿದ್ರು, ಅಷ್ಟು ಕೆಂಪಾಗ್ಯಾವ ನೋಡ್ರಿ. ಮತ್ತು ಇನ್ನೊಂದು 2-3 ತಿಂಗಳು ಮತ್ತು ಹಚ್ಚಂಗೆ ಇಲ್ಲ ನೋಡ್ರಿ. ನಿಶಾ ಮೆಹಂದಿ ರೀ, 15 ರೂಪಾಯಿ ಪಾಕೆಟ್ರಲ್ಲ. ನಿಶಾ ಮೆಹಂದಿ ಹಚ್ಕೋತೀನಿ ರೀ, ಏನೂ ಎಫೆಕ್ಟ್ ಆಗಂಗಿಲ್ಲ ರೀ. ಬೇರೆದು ಏನಾರು ಹಚ್ಕೊಂಡು ನನ್ನ ತಲೆಗೆಲ್ಲ ಗೂಳಿ ಎದ್ದಂಗೆ ಆಗ್ಬಿಡ್ತಾರೆ ನೋಡ್ರಿ. ಕೆಂಪಾಗ್ಯಾವ್ರಿ ಕೂದಲೆಲ್ಲ, ಬಿಳಿ ಕೂದಲೆಲ್ಲ. ತಲೆ ಹಿಕ್ಕೊಂಡು ಅವನ್ನೆಲ್ಲ ಹಸನ್ ಮಾಡಿ ಮತ್ತು ಅಂಗಡಿಗೆ ಹೋಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮನ್ಯಾಗ ಮತ್ತು ಅಕ್ಕಿ ನೆನಾಕಿದೆ ರೀ ಹಸನ್ ಮಾಡಿ. ಒಂದು 3 ಗ್ಲಾಸ್ ಅಕ್ಕಿ ನೆನಾಕಿನ್ರಿ. ನಮ್ಮ ಅರುಣ ಬರಾತನ, ನಾಳೆ ದೋಸೆ ಮಾಡ್ಬೇಕಂತ ಹೇಳಿ ಇವತ್ತು ಅವಲಕ್ಕಿ ಮಾಡಿಕೊಟ್ಟಿನಿ ರೀ. ಮಧ್ಯಾಹ್ನಕ್ಕೆ ಮತ್ತು ಅಡುಗೆ ಮಾಡ್ಬೇಕ್ರಿ. ಈಗ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ನೋಡ್ರಿ. ಬಿಸಿ ಅನ್ನ ಮಾಡ್ತೀನಿ ರೀ. ಅನ್ನ ಸಾರ ನಿನ್ನೆ ಕಡಕ್ ರೊಟ್ಟಿ ಅದಾವ್ರೆ, ತಿಂತಾರೆ ಅವನೇ ನೋಡ್ರಿ. ಕೂಲ್ ಹೆಂಗೆ ಕಾಣಕತ್ತಾವ್ರಿ. ನಾವು ಜಾಸ್ತಿ ನಿಶಾ ಮೆಹಂದಿನ ಹಚ್ಕೋತೀನಿ ರೀ. ನಾವು ಬೇರೆದು ಯಾವುದು ಹಚ್ಕೊಳಂಗಿಲ್ಲ ರೀ. ಕೆಂಪು ಮೆಹಂದಿ ಆದ್ರೆ ಜಲ್ದಿ ಹೋಗಂಗಿಲ್ಲ ರೀ. ಬ್ಲ್ಯಾಕ್ ಆದ್ರೆ ತಲೆ ತೊಳ್ಕೊಂಡು ಶಾಂಪು ಹಾಕೋಣ ಜಲ್ದಿನ ಹೋಗ್ತಾವೆ ನೋಡ್ರಿ. ನಾನು ಕೆಂಪನ ಯೂಸ್ ಮಾಡ್ತೀನಿ ರೀ. ನನಗೆ ಸ್ಕಿನ್ನಿಗೆ ನನ್ನ ತಲೆಗೆ ಇದು ಆಗ್ತೈತೆ ರೀ, ಎಫೆಕ್ಟ್ ಆದಂಗೆ ಆಗ್ತಾವೆ. ಬೇರೆದು ಏನಾರು ಹಚ್ಕೊಂಡು ಎಲ್ಲ ಗುಳಿ ಆಗಿ ಒಂದು ಸಲ ಹಾಸ್ಪಿಟಲ್ಗೆ ಹೋಗಿದ್ದೆ. ನನ್ನ ತಲೆಗೆಲ್ಲ ಗುಳಿ ಆದಂಗೆ ಆಗಿ ಬೇರೆದು ಹಚ್ಕೊಳ್ಳೋಣ ಸಲ ಕೆಂಪು ಮೆಹಂದಿನ ಹಚ್ಕೋತೀನಿ ರೀ ನಾನು ಯಾವತ್ತೂ. ಈ ಸಲ ಭಾಳ ಜಾಸ್ತಿ ಬಿಳಿ ಕೂದಲಾಗ್ಯವ್ರಿ. ಯಾಕಂದ್ರೆ ಟೆನ್ಷನ್ ಮಾಡ್ಕೊಳ್ಳೋಣ ಜಾಸ್ತಿ ಆಗ್ತಾವತ್ರೆ. ಮೊದಲೆಲ್ಲ ನಾನು ಕೂದಲು ಸ್ವಲ್ಪ ಇದ್ದು ಅವಾಗ ಹಚ್ತಿದ್ದೆ. ಈಗ ಹಚ್ಕೋದೇ ಬಿಟ್ಟಿದ್ದೆ. ಎಲ್ಲ ಬೆಳ್ಳಗೆ ಕಾಣಕತ್ತಿದ್ದು ರೀ. ಹಚ್ಚಾರ ನೋಡ್ರಿ ನಿನ್ನೆ. ಅದೇ ನೋಡ್ರಿ ಖುಷಿ ವಿಚಾರ ಏನಂದ್ರೆ, ಒಬ್ಬೊಬ್ರು ಗಂಡ್ಮಕ್ಳು ಹಚ್ಕೊಂಡ್ರನ ಬೈತಿರ್ತಾರೆ. ನಮ್ಮ ಮನ್ಯಾಗ ಹಂಗೇನಿಲ್ಲ ರೀ. ಅವರೇ ಹಚ್ತಾರೆ ನನಗೆ. ಕೈ ಕೆಂಪಾಗ್ತಾವ ಅಂಥೇಳಿ ಮತ್ತು ಯಾಕಡ್ರೆ ಹಚ್ಕೋತೀನಿ ರೀ. ಎಲ್ಲ ಕಂಡಿ ಒಳಗೆ ಹಿಂದೆಲ್ಲ ಇಲ್ಲಿ ನೆತ್ತಾಗೋದೆಲ್ಲ ತಿಕ್ಕಿ ಹಚ್ತಾರೆ. ತಂಪಾದಂಗೆ ಆಗ್ಬಿಡ್ತೈತೆ ರೀ, ತಲೆ ಕಾವಾದಂಗೆ. ಆದ್ರೂ ರೀ ನಮ್ಮ ಯಜಮಾನ್ರು ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾರೆ ರೀ. ಹೆಣ್ಮಕ್ಳು ಇಲ್ದವ್ರಿಗೆ ಯಾರು ರೀ, ಮತ್ತು ಯಾರು ನಮ್ಮ ಅಂಥವ್ರಿಗೆ ಯಾರು ದಿಕ್ಕಿರ್ಬೇಕು ರೀ. ನಮ್ಗೆ ಅವ್ರಿಗೆ ನಾವು ಹಿಂಗೆ ಹೆಲ್ಪ್ ಮಾಡ್ತಾರೆ ರೀ. ನನಗೆ ನಾವೇನು ತಾಯಿ ತಂದೆ ಮನೆಗೆ ಜಾಸ್ತಿ ಹೋಗಂಗಿಲ್ಲ ರೀ. ಅವರೇ ಮಾಡ್ತೀವಿ. ನಮ್ಗೆ ಇದು ಮಾಡ್ತಾರೆ ನೋಡ್ರಿ, ಕೇರ್ ಮಾಡ್ತಾರೆ. ಹುಷಾರು ತಪ್ಪಂದ್ರೆ ಕೂಡ ಬಹಳ ಕೇರ್ ಮಾಡ್ತಾರೆ. ಮತ್ತು ತಲೆ ಏನೋ ತಲೆ ನೋವು ಆಗ್ಲತ್ತೈತೆ ಅಂದ್ರೆ ಮಸಾಜ್ ಮಾಡಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾರೆ.
ಈ ಥರ ಹೆಲ್ಪ್ ಮಾಡ್ತಾರೆ ನೋಡ್ರಿ. ನಿಮ್ಮ ಮನ್ಯಾಗೂ ಈ ಥರ ಹೆಲ್ಪ್ ಮಾಡ್ತೀರಂದ್ರೆ ಕಮೆಂಟ್ ಮಾಡಿರಿ. ಮತ್ತು ಇಷ್ಟೆಲ್ಲ ಮಸಾಜ್ ಮಾಡ್ಕೋದು ಎಲ್ಲ ಯಜಮಾನ್ರ ಕಡೆ ಮಾಡ್ಕೋತೀರತ್ತ ಆಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನನ್ನ ಸಿಚುವೇಶನ್ ಗೊತ್ತೈತೆ, ನನ್ನ ಸೋಂಬೇರಿ ನಾನು ಏನು ಮಾಡ್ಕೊಳಂಗಿಲ್ಲ. ಅದಕ್ಕೆ ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾರೆ ನೋಡ್ರಿ ಅಷ್ಟೇ. ತನ್ನ ಕೆಲಸದಾಗ ಬರೀ ಕೆಲಸ ಪಡ್ಕೊಂಡು ಮಾಡ್ತಾ ಅಂತೇಳಿ ಮಾಡ್ತಾರೆ ಅವರು. ಅವ್ರ ಕೆಲ್ಸಕ್ಕೆ ಹೊಂಟ್ರಂದ್ರೆ ಯಾರು ಮಾಡೋಂಗಿಲ್ಲ, ಖಾಲಿ ಇದ್ದಾಗ ಮಾಡ್ತಾರೆ. ಖಾಲಿ ಇಲ್ದಾಗ ನನ್ನ ಟೈಮ್ ನನ್ಗೆ ಯಾವತ್ತೂ ಕೇರ್ ಮಾಡ್ಕೋತೀನಿ ಕುಂಡ್ರಂಗಿಲ್ಲ. ಅವ್ರ ಕೆಲ್ಸಕ್ಕೆ ಹೋದ್ರಂದ್ರೆ ಕೆಲಸದ ವಿಚಾರನ ಮಾಡ್ತಾರೆ. ಮನೆಯಾಗಿದ್ರಂದ್ರೆ ವಿಚಾರ ಮಾಡ್ತಾರೆ ನೋಡ್ರಿ. ಎಲ್ಲರನ್ನೂ ಮಕ್ಕಳಿಗೆ ಆಯ್ತು ನನಗಾಯ್ತು ಅವರೇ ನೋಡ್ರಿ ಕೊಬ್ಬರಿನ ನೆತ್ತಿಗೆ ಹೆಚ್ಚಿ ಮಸಾಜ್ ಮಾಡೋದು. ನನ್ನ 2 ಮಕ್ಳಿಗೆ ಕೂಡ ಅವರೇ ಮಾಡ್ತಾರೆ ಜಾಸ್ತಿ. ಪುಣ್ಯ ಮಾಡಿರ್ಬೇಕ್ರಿ ನನಗೆ ಅಂಥ ಗಂಡ ಸಿಗಬೇಕಾದ್ರೆ ನಂದು ಪುಣ್ಯ ನೋಡ್ರಿ ಅನ್ಬೋದು ನೋಡ್ರಿ. ಬರ್ರಿ ವಿಡಿಯೋ ಸಪೋರ್ಟ್ ಮಾಡಿರಿ. ಯಾರ ಮನೆಯಲ್ಲೆಲ್ಲ ಈ ಥರ ಸಪೋರ್ಟ್ ಮಾಡ್ತಾರಂತ, ಯಜಮಾನ್ರು ಸಪೋರ್ಟ್ ಮಾಡ್ತಾರಂತ ಕಮೆಂಟ್ ಮಾಡಿರಿ. ಒಬ್ಬೊಬ್ರ ಮನ್ಯಾಗ ಜಾಸ್ತಿ ಮಾಡ್ತಿರ್ತಾರೆ. ನಮ್ಮ ಮನ್ಯಾಗ ನಾನು ಮಾಡಿದ್ದಷ್ಟೇ ಹೇಳ್ಕೊಳಕತ್ತೀನಿ. ಇದು ಎಲ್ಲ ಮಾಡಿದ್ದೆಲ್ಲ ಹೇಳ್ಕೊಳತ್ತ ಆಡ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಬಂದಂಥ ಕಾಲು ಹಿಡ್ಕೊಂಡನ ಹಿಂಗೆ ಬಂದೈತಿ, ಹಿಂಗೆ ರೂಢಾನ ಐತ್ರಿ. ಹಾಗೆ ಇನ್ನೂ ಆದರೂ ಹಾಗೆ ಇನ್ನೂ ಜಾಸ್ತಿನೇ ಆಗ್ತೈತೆ ಹೊರತು ಕಡಿಮೆ ಅಂತೂ ಮಾಡಂಗಿಲ್ಲ ರೀ. ಯಾಕಂದ್ರೆ ಮೊದಲೆಲ್ಲ ನಾನು ಸಣ್ಣ ಮಕ್ಕಳಿದ್ದು ಅವಾಗ ನಾನು ಮಕ್ಕಳೊಳಗೆ ಕೇರ್ ಮಾಡ್ಕೋತಿದ್ದಿಲ್ಲ. ಈಗ ನನ್ನ ಕೆಲಸದೊಳಗೆ ಕೇರ್ ಮಾಡ್ಕೊಳಂಗಿಲ್ಲ ಅಂತೇಳಿ ಹೆಲ್ಪ್ ಮಾಡ್ತಾರೆ ನೋಡ್ರಿ ಅವರು. ಮತ್ತು ಈಗ ಒಬ್ರು ಹೆಂಗಂದ್ರೆ ಹಬ್ಬ ಹುಣ್ಣಿಮೆಗೆ ತವ್ರ ಮನೆಗೆ ಹೋಗ್ತಿರ್ತಾರೆ, ಅಲ್ಲಿ ತಾಯಿ ತಂದೆ ಅಕ್ಕ ತಂಗಿಯಾರು ಮಾಡ್ತಿರ್ತಾರೆ. ನಮ್ಮಂಥವ್ರಿಗೆ ಯಾರು ಮಾಡ್ಬೇಕ್ರಿ, ನಾವು ಹೋಗಂಗೇ ಇಲ್ಲ. ಮತ್ತು ಈಗ ಯಾರೋ ಅಕ್ಕ ತಂಗಿಯಾರ ಮನೆಗೆ ಹೋದ್ರ ಮೀರಿ ನಮ್ಮನ್ನ ಕೇರ್ ಮಾಡೋರು ಯಾರು ಇರಂಗಿಲ್ಲ ರೀ. ಅವ್ರನ್ನ ನಾವು ಕೇರ್ ಮಾಡಿ ಬರೋದು ಆಕೈತ್ರಿ ಅಷ್ಟೇ ನೋಡ್ರಿ. ನಮ್ಮ ಕೇರ್ ಮಾಡೋರು ಯಾರು ಇರಂಗಿಲ್ಲ. ನಾವೇನೋ ಅವ್ರನ್ನ ಕೇರ್ ಮಾಡಿ ಪಾಪ ಅಂತೇಳಿ ಕನಿಕರ ತೋರಿಸ್ಬಿಡ್ತೀವಿ. ನಮ್ಮನ್ನ ಯಾರು ಕೇರ್ ಮಾಡಂಗಿಲ್ಲ. ಪಾಪ ಟೆನ್ಷನ್ ಮಾಡ್ಕೊತಿರ್ತಾಳೆ, ಕೆಲಸ ಮಾಡ್ತಿರ್ತಾಳೆ, ಬಿಜಿ ಇರ್ತಾಳೆ. ಅವ್ರಿಗೂ ಸ್ವಲ್ಪ ನಾವು ಕೇರ್ ಮಾಡಬೇಕಲ್ಲ, ಹೆಲ್ಪ್ ಮಾಡಬೇಕಲ್ಲ ಅನ್ನುವಂಥದ್ದು ಯಾರಿಗೂ ಬರಂಗಿಲ್ಲ ರೀ. ಮತ್ತು ನಾನು ಜಾಸ್ತಿ ಹೋಗಂಗಿಲ್ಲ ರೀ ಯಾರ ಕಡೆನೂ. ಒಬ್ಬೊಬ್ರ ಮನ್ಯಾಗ ಇರ್ತೈತ್ರಿ ಹಂಗೆ, ಹೋದರು ಅವರೇ ಮಾಡಿ ಬರುತ್ತಿರ್ತೈತ್ರಿ. ನಾನು ಮಾತ್ರ ಯಾರ ಮನೆಗೆ ಹೋಗಂಗಿಲ್ಲ ರೀ. ಹೋದ್ರೆ ನಮ್ಮ ತಂಗಿ ಮನೆಗೆ ಅಷ್ಟು ಹೋಗಿರ್ತೀನೋ. ನಮ್ಮ ತಂಗಿ ಮಾಡ್ತಾರೆ ಯಾವಾಗಾರ ಒಮ್ಮೆ ಮಸಾಜ್ ಮಾಡ್ತಾಳೆ. ಬೇರೆದವ್ರದ್ದು ಹೇಳ್ತೀನಿ ರೀ ನಾನು, ನಮ್ದಂತ ಏನಿಲ್ಲ. ಹಂಗಾಗಿ ನಡೀತಿರ್ತೈತಿ, ನೋಡಿರ್ತೀವಿ ನಾವು. ಅವರೇ ಮಾಡಿ ಹೋಗ್ತಾರೆ. ಎಷ್ಟೋ ಸಲ ಬಂದು ನೋಡಿರ್ತೀವಿ ನಾವು. ಮತ್ತು ಈಗ ನಮ್ಮವ್ರು ಬಂದ್ರಂದ್ರೆ ನಂದೇ ಕೆಲಸ ಮಾಡಿ ಹೋಗ್ತಾರೆ ನಮ್ಮವ್ರು. ಸುಮ್ಮನೆ ನೋಡಿರ್ಬೇಕು ನೀವು ಬಂದ್ರಂದ್ರೆ ಎಷ್ಟು ಕೆಲಸ ಮಾಡ್ತಿರ್ತಾರೆ ನಮ್ಮವ್ವ ಬಂದಂದ್ರೆ. ಪಾಪ ಕೆಲಸ ಮಾಡ್ತಿರ್ತಾಳೆ, ಬಿಜಿ ಇರ್ತಾಳೆ. ನಾವೊಂದು ಸ್ವಲ್ಪ 2 ದಿನ ಹೆಲ್ಪ್ ಮಾಡ್ರೆ ಏನಾಗ್ತೈತೆ, ನಮ್ಮವ್ವ ಬಂದ ಜೋಳ ಹಸನ್ ಮಾಡಿಡೋದು, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡೋದು, ಮತ್ತು ಅಂಗಡಿ ಕ್ಲೀನ್ ಮಾಡೋದು. ನೋಡಿರ್ಬೋದ್ರಿ ನೀವು, ಆಲ್ಮೋಸ್ಟ್ ವಿಡಿಯೋದಾಗ ಸಾಕಷ್ಟು ಸಲ ತೋರ್ಸಿನ್ರಿ ನಮ್ಮವ್ವ ಬಂದಾಗ ಎಷ್ಟು ಹೆಲ್ಪ್ ಮಾಡ್ತಾಳೆ ಅನ್ನೋದು. ಮತ್ತೇನೈತೆ ಇನ್ನೊಂದು ಏನಂದ್ರೆ ನನ್ನ ಮಕ್ಕಳನ್ನ ಸುಡ ಜಾಸ್ತಿ ಕೇರ್ ಮಾಡ್ತಾರೆ ನಮ್ಮವ್ವ. ಈಗ ನಮ್ಮ ಅರುಣ ಏನೋ ಅಲ್ಲೇ ಇದಾನ್ರೆ. ಇವತ್ತು ಬರ್ತಾನೆ ರೀ. ಇಂದ ಮಂಗಳವಾರಲ್ಲ ಇವತ್ತಿಗೆ ಒಂದು ಸಾಲಿ ಸುಟ್ಟಿ ಆಗ್ತೈತಿ. ಬರ್ತಾನೆ ನೋಡ್ರಿ. ಮುಂಜಾನೆ ಹಚ್ಚಿದ್ದೆ ಫೋನ, ಬರೀವ ಹಬ್ಬ ಮಾಡಿ ಹೋಗಕತ್ರಿ ಅಂತಂದ್ರೆ ನಾನು ಬ್ಯಾಡವ ನಮ್ಮ ಮನ್ಯಾಗೂ ಕೆಲಸ ಐತೆ ತಂದೆ. ಕೆಲಸ ಅಂತನ ಬಡ್ಕೊರೈತೆ. ನಮ್ಮ ಅಪ್ಪಾರು ಭಯಾಕತ್ರಿ. ಮೊನ್ನೆ ಗೊತ್ತೈತಿಲ್ಲ ನಾನು ವಿಡಿಯೋ ಮಾಡಿ ಹಾಕಿದ್ದಾನೆ. ನನ್ನ ಕೆಲಸ ಅವ್ರ ಮುಂದೆ ಹೇಳ್ಕೊಳಕತ್ತ, ಎಷ್ಟು ಕೆಲಸ ಮಾಡ್ತೀರಿ, ಎಷ್ಟು ಬಡ್ಕೋತೀರ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ ರೀ. ನಾವು ಹಬ್ಬ ಮಾಡಕ್ಕೆ ನಾವು 2 ದಿನ ಹೋದಿವಿ ಅಂದ್ರೆ ನಮ್ದು ಇಲ್ಲಿ ಕೆಲಸ ತೊಂದರೆ ಆಗ್ತಾವೆ. ಅದಕ್ಕೋಸ್ಕರ ನೋಡಿ ನಾನು ಎಲ್ಲಿ ಹೋಗಂಗಿಲ್ಲ. ಹಬ್ಬ ಹುಣ್ಣಿವಿದ್ದಾಗ ನಮ್ಮ ಮನೆಯಾಗಿಂದ ಪೂಜೆ ಮಾಡೋದು ಎಲ್ಲ ಬಿಟ್ಟು ನಾವು ಅವ್ರ ಮನೆಗೆ ಹೋಗಿ ನಾವು ಅವ್ರ ಮನೆಗೆ ಹೋಗಿ ಹಬ್ಬ ಮಾಡಾಕತ್ತೀವಿ. ನಮ್ಮ ಮನೆಯೊಳಗಡೆ ಯಾರು ಮಾಡೋರು ಅಂತೇಳಿ ನಮ್ಮ ಮನ್ಯಾಗ ಬರ್ತೈತ್ರಿ. ಆ ಥರ ಮಾತು ಬರ್ತಾವ. ಅದಕ್ಕೆ ನಿಮ್ಗೇನು ಬೇಕಾಗಿದ್ದು ಇಲ್ಲೇ ತಂದು ಕೊಡ್ತೀವಿ, ಇಲ್ಲೇ ಹಬ್ಬ ಮಾಡಿರ್ತಾರ. ಮತ್ತು ಇದ್ರ ಮುಂದೆ ಯಾಕೆ ಖುಷಿ ಸಿಗ್ತೈತ್ರಿ? ಎಲ್ಲರೂ ಗಂಡು ಮನ್ಯಾಗ ಇದ್ದಂಥ ಖುಷಿ ಆಗುತ್ತೆ ಅವ್ರ ಮನೆಗೆ ಹೋದ್ರೂ ಜಾಸ್ತಿ ಸಿಗಂಗಿಲ್ಲ. ಅದಕ್ಕೆ ನೋಡ್ರಿ ಮಾತುಗಳು ಜಾಸ್ತಿ ಆಯಿತೋ ಹೆಂಗಾಯ್ತೋ ಗೊತ್ತಿಲ್ಲ. ಬರೀ ಬಿಸಿಲು ಬಿದ್ದೈತಿ. ಬಡ ತಲೆ ಇಕ್ಕೊಂಡು ಒಂದು ಸ್ವಲ್ಪ ಗೋಧಿ ಹಸನ್ ಮಾಡ್ತೀನಿ ರೀ. ಜೋಳದಾಗಂತ್ರ ಹಾಳು ಇಲ್ರಿ, ಗೋಧಿ ಒಳಗನ ಜಾಸ್ತಿ ಹಾಳದ. ಒಂದು ಸ್ವಲ್ಪ ಸಜ್ಜಿ ಅಟ್ಟು ಹಸನ್ ಮಾಡಿರ್ತೀನಿ ರೀ. ಅವನ್ನ ನಾಳೆ ಅಥವಾ ನಾಡ್ದು ಬಿಸ್ಕೊಂಡು ಬರ್ತಾರೆ. ಇನ್ನೂ ಗೋಧಿ ಹಿಟ್ಟು ಜೋಳದ ಹಿಟ್ಟು ಐತ್ರಿ. ಯಾಕಂದ್ರೆ ಇವತ್ತು ಒಂದಿನ ಮನೆ ಕೆಲಸನ ಟೈಮ್ ಕೊಟ್ಟು ಮಾಡತ್ತೀನಿ. ನಾ ಅಂಗಡಿಗೆ ಹೋಗಬೇಕ್ರಿ, ಹೋಗ್ಲಿಕ್ಕರ ನಡೆಯಂಗಿಲ್ಲ ರೀ. ಅಲ್ಲಿ ಹೋಗಿ ಒಂದು ಬ್ಲೌಸ್ ಆದರೂ ಸ್ಟಿಚಿಂಗ್ ಮಾಡ್ಬೇಕು ಅನ್ನೋದೈತ್ರಿ. ಸ್ವಲ್ಪ ಈಗ ಅಷ್ಟು ತಲೆ ಹಿಕ್ಕೊಂಡು ಊಟ ಮಾಡಿ ಅಷ್ಟೆಲ್ಲ ಹಸನ್ ಮಾಡಿ ಇನ್ನು ಅಂಗಡಿ ಮುಂದೆ ಹೋಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಮಧ್ಯಾಹ್ನದಾಗ ನನ್ನ ಮಗನಿಗೆ ಆಮ್ಲೆಟ್ ಮಾಡಿಕೊಡ್ತಾ ಇದ್ದೀನಿ ನೋಡಿ. ತತ್ತಿ ಆಮ್ಲೆಟ್ ಬೇಕಾಗಿತ್ತು ರೀ ಅವನಿಗೆ. ಆಮ್ಲೆಟ್ ಮಾಡಿ ನೋಡ್ರಿ. 3 ತತ್ತಿದ್ರಿ ಇದು. 3 ತತ್ತಿದು ಆಮ್ಲೆಟ್ ಮಾಡೀನ್ರೆ. ಖುಷಿಗನ್ರಿ. ಒಟ್ಟು ಖುಷಿ ಅಂದ್ರೆ ರೈಸ್ ಮಾಡೀನ್ರಿ. ರೈಸ್ ಅನ್ನ ಸಾರು ಹಾಕೊಂಡು ತಿನ್ಪ ನಾ ತಿಂದ್ರೆ
ಅಂಗಡಿಗೆ ಹೋಗಿ ಮೊಟ್ಟೆ ತೊಗೊಂಡು ಬಂದು ನೋಡ್ರಿ ತಂದಿಟ್ಟಾನ್ರಿ. 3 ಮೊಟ್ಟೆ ತಂದಿದ್ರೆ ಮನ್ಯಾಗ ಒಂದು ತರಕ್ಕೆ ಹೋಗಿ ಅಲ್ಲೇ ಹೊಡ್ದಾನ್ರಿ. ಹಾಂ ಅದು ಟ್ರೇ ಇಟ್ಟಿದ್ದಿಲ್ಲ. ಹಾಂ ಹಿಂಗ ಶಿಲ್ ಕಿಶನ್ ಅಲ್ಲಿ ಹೊಡೆದ ಗಾಡ್ಯಾಗ ಹಿಂಗ ಶಿಲ್ ಕಿಶನ್ ಟ್ರೇ ಕಂಡ್ಕೊಂಡ್ ಬಿತ್ತಿದ್ರ ನಂಗ. ಹಿಂಗೇನ್ ಟ್ರೇ ಐತಿವಲ್ಲ ಬಶಾಕತ್ ಬಿಡ್ತದ. ಬಟ್ಟಲ್ದಾಗ ಹಾಕೊಂಡು ತೊಗೊಂಬಂದನ್ರಿ ಅಲ್ಲಿದಿಂದ ಮತ್ತೆ. ಬರ್ರಿ ಊಟ ಮಾಡೋಣ. ಮಧ್ಯಾಹ್ನದಾಗ ನೋಡ್ರಿ ಕಡಕ್ ರೊಟ್ಟಿ, ಸಾಂಬಾರು, ಆಮ್ಲೆಟು, ಮತ್ತು ನಮ್ಮ ತೋಟದಾಗ ಇಷ್ಟು 3 ಹೀರಿಕಾಯಿ ಆಗಿದ್ದು ನೋಡ್ರಿ. ಅಕ್ಕಿನೇನು ಹಾಕಿನ್ರೆ ದೋಸೆ ಮಾಡಕ್ಕೆ ನಾಳೆಗೆ ಮೆಕ್ಕಿ ತನಿ ನೋಡ್ರಿ. ಮಾಡಿ ತೊಗೊಂಬಂದಿ ಒಣಗೆ ಬಿಟ್ಟೈತೆ ಅದೀಗ. ಅಲ್ಲಿ ಅಂಗಡಿಯಾಗ ಇಪ್ಪ ಯಾರು ಕೊಟ್ರಿ ಏನು ಪಪ್ಪ. ಬರ್ರಿ ಊಟ ಮಾಡೋಣ. ಅಪ್ಪುತ್ತ ತಾಟ್ ತಗೋ ನನಗೊಂದು. ಎಲ್ಲ ಹೊರಗೆ ಅಲ್ಲೇ ಬಿಟ್ಟು ಬಂದಿವ್ರಿ. ಮಳೆ ಬಂದ್ರೆ ಏನು ಗತಿ ಆಕೈತಿ ನಮ್ದೆಲ್ಲ. ಅಷ್ಟು ಹಾಂ ತೆಗ್ದಿಲ್ಲಪ್ಪ. ಬಿಡ ಊಟ ಮಾಡಿ ಹೋಗು ನಡಿ, ತೆಗೆದಿಡುನು. ಊಟ ಮಾಡಿ ಮತ್ತೆ ಸಿಗ್ತೀವಿ ನೋಡ್ರಿ. ಕವರ್ ಒಂದು ತೆಗ್ದಾನ್ರಿ ಮೊಬೈಲ್ದು. ರೈಸ್ ಸುಟ್ಕೊಂಡು ತಮ್ಮ ವಾ ಭಾಳ ಗಡಬಡ ಒಟ್ಟು ಕೈ ಸುಟ್ಕೊಂಡು ಅದೇ ಇದ್ರಂದು ಗಿಂಡ್ಯಾಂದು ಖಾರ ಎಣ್ಣೆ ಕೈ ತತ್ತಿ ಹುಡುಗ ಮತ್ತೆ ಆ ಕಡೆ ಖಾರ ಎಣ್ಣೆ ನೋಡ್ರಿ ಎಷ್ಟು ಬೆರಕಿದ ಅಂದ್ರೆ ಖಾರ ಎಣ್ಣೆ ಹಾಕೊಂಡು ಬರೇ ಖಾರ ತಂದು ಒಟ್ಟು ಆಮೇಲೆ ಸ್ವೀಟ್ ಒಂದು ಈಟ್ ತಿನ್ನಂಗಿಲ್ಲ. ಕಟಕ್ರ ಖಾರ ಎಣ್ಣೆ ತತ್ತಿ ಖಾರ ಎಣ್ಣೆ ತತ್ತಿ ಭಾಳ ಬುರಿಕೈತ್ರಿ ಇದು. ಭಾಳ ಬುರಿಕೈತಿ. ಮುಂಜಾನೆ 2 ಬಳಿ ಹೊಡ್ಸಿತ್ರಿ ನಂದು ನೋಡಿ. ಕೈಗೆಲ್ಲ ಖರ್ಚು ಮಾಡ್ಯ ನೋಡ್ರಿ. ಎಲ್ಲಿ ಎಲ್ಲಿದಾವ ಖರ್ಚು ನೋಡ್ರಲ್ಲ ನೋಡಕ್ ಎಲ್ಲವ ಕಾಣುವಲ್ಲ. ವಾಹ ಬಳಿ ಮ್ಯಾಗ ಬಳಿ ಹೊಡೆದವ ಮೊದ್ಲ ಖರ್ಚಾಗೈತಿ. ಅದಕ್ಕೆ ಕಾಂಜಿನ ಬಳಿ ಹಾಕೊಳಂಗಿಲ್ಲ. ಕೈಯಾಗ ನೋಡಿ ಹೊಣ್ಣಂಗಿಲ್ಲ ಬಿಡು. ಭಾಳ ಬಿಡಪ್ಪ ವಾ ಕೈ ನುಸ್ತತ್ ಬಿಡಪ್ಪ. ನೀ ಸುಮ್ ಬಿಡಕ್ಕ ಬರದಿಲ್ಲ ಬಿಡು. ಭಾಳ ಬೆರಿಕೆದ ಅಂದ್ರೆ ಒಟ್ಟು ಮಜಾ ಮಾಡ್ಕೋತ ನೋಡ್ರಿ. ಬರ್ರಿ ಸ್ನೇಹಿತರು ಊಟ ಮಾಡಿ ಮತ್ತೆ ಸಿಗ್ತೀವಿ ನೋಡ್ರಿ. ಕರೆ ಮನೆಯಂದೆಲ್ಲ ಕೆಲಸ ಮುಗಿಸಿ ಮತ್ತು ನನ್ನ ಹಾಡುಗಳನ್ನ ನೋಡ್ಕೋತ ಜೀವನ ನೋಡ್ರಿ. ಸಂಜೆ ಹೆಂಗೈತ್ರಿ ನಮ್ಮ ಕಡೆ ನೇಚರ್. ಹಾಡುಗಳು ಬಿಟ್ರೆ ನನಗೆ ನಿರ್ವಹಣೆ ನೋಡ್ರಿ. ನಾನು ಹುಡ್ಕ್ಯಾಡ್ಕೊಂಡ ಮನೆ ಕಡೆ ಬಂದಾವ ನೋಡ್ರಿ ಹಾಡುಗಳು. ಅಂಗಡಿ ಮುಂದೆ ಅವ್ರು ಅಲ್ಲೇ ಆಳ ಬಿಟ್ಟಾರೆ. ಮನೆ ಎಂತ್ಯಾಕೆ ಬಂದವ್ರು. ಇನ್ನೊಂದು ಸ್ವಲ್ಪ ಇನ್ನೊಂದು ಮರ ಗೋಧಿ ಇದ್ದು ರೀ ಹಸನ್ ಮಾಡೋದು. ಹಸನ್ ಮಾಡಾಕತ್ತಿದೆ. ಈ ಕಡೆ ಹಿಂದೆ ಹೊಡೆದು ಬಿಟ್ಟಿನಿ ರೀ. ಮೇಯಾಕತ್ತಾವ ನೋಡ್ರಿ. ಸಣ್ಣ ಮರಿಗೋಸು ನೀರು ಚಂದ ಮೇಯ್ಲತ್ತಾವ ನೋಡ್ರಿ ಕಂಟ್ಯಾಗ. ಜೋಳ ಹಸನ್ ಮಾಡೋದು ಉಳಿಸಿದೆ ರೀ ಆಳಿಗ್ರಿ. ಮತ್ತು ಭಾಳ ಐತ್ರಿ. ಕೂತು ಸೊಂಟನೂ ಬರಾಕತ್ತು. ಅದಕ್ಕೆ ಸ್ವಲ್ಪ ಅಡ್ಡಾಡ್ಬೇಕತ್ತೆ. ಈ ಬಂದೆ ನೋಡ್ರಿ. ಈ ಕಡೆ ಬರ್ತಾವ್ರಿ ನನ್ನ ಜೊತೆನೇ ಬರ್ತಾವ್ರಿ ನಾಡುಗಳು. ಬಾ 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 ಬರ್ರಿ ಅಂಗಡಿಗೆ ಹೋಗಿ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮತ್ತು ಬಾ ಬಾ ಇನ್ನೊಂದು ಹಾಡು. ಬಾ 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 ನೀನ ಹೊಂಟಿ ನೀರಿಗೆ ಹೊಂಟಾನ್ರಿ ನಮ್ಮ ಮರುಣ. ಬಂದಾನ್ರಿ ಮಧ್ಯಾಹ್ನದಾಗ. ಬರೋಣ ನೀರಿಗೆ ರೀ. ಬಾ 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 ಸಣ್ಣ ಹಾಡು ಒಂದು ಬರ್ತೈತ್ರಿ. ನಾನು ಬೆಂಡ್ ಬಿಟ್ಟು ಬರೋದೇ ಇಲ್ಲ. ಬಾ 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 ಬರ್ರಿ. ಒಂದು ಸ್ವಲ್ಪ ವಿಡಿಯೋನ ಇವತ್ತು ಅಪ್ಲೋಡ್ ಮಾಡಿಲ್ಲ. ಲೈವ್ ಆದರೂ ಮಾಡ್ಬೇಕಂತ ಅಂದ್ಕೊಂಡು ಬರಾತಿ ನೋಡ್ರಿ. ಮನೆಯಾಗಿದ್ರೆ ನೆಟ್ವರ್ಕ್ ಬರಂಗಿಲ್ಲ ರೀ. ಅದಕ್ಕೆ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಂಗಿಲ್ಲ ನೋಡ್ರಿ. ಅಂಗಡಿಗೆ ಬಂದ್ರೆ ವಿಡಿಯೋನ ಅಪ್ಲೋಡ್ ಮಾಡೋಕೆ ಬರ್ತೈತೆ ರೀ. ಅದಕ್ಕೆ ಲೈವ್ ಆದರೂ ಮಾಡಬೇಕು. ನೆಟ್ ಹಾಗೆ ಓದತೈತೆ. ಲೈವ್ ಮಾಡ್ಬೇಕಂತ ಅಂಗಡಿಗೆ ಬರ್ತಾಯಿದ್ದೆ ನೋಡ್ರಿ. ಟೈಮ್ 6:30 ಆಗಕ್ಕೆ ಬಂದೈತ್ರಿ. ಈಗ ಇನ್ನೂ ಹೆಂಗೈತೆ ನೋಡ್ರಿ ನೇಚರ್ ನಮ್ಮ ಕಡೆ ಸಂಜೆ ವಾತಾವರಣ. ಬಾ 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 ಒಂದು ಬಂದೈತ್ರಿ. ನಾ ಅವು ಮಕ್ಕಳು ಇನ್ನೂ ಕಂಟೆ ಆಗದ ನೋಡ್ರಿ ಅಲ್ಲಿ. ಮತ್ತೆ ಸಿಗ್ತೀನಿ ರೀ ಸ್ನೇಹಿತರೆ. ಅಲ್ಲಿ ಲೈವ್ ಮುಗಿಸಿ ಬಂದು ಮನೆಗೆ ಬಂದು ಚಪಾತಿ ಮಾಡ್ತಾರೆ. ಮತ್ತು ಹೀರಿಕಾಯಿ ಪಲ್ಯ ಮಾಡಿ ಊಟ ಮಾಡಿದ್ರು ಎಲ್ಲರೂ ಕುಡಿಸಿ. ಮತ್ತು ಅಕ್ಕಿ ಮಿಕ್ಸರ್ಗೆ ಹಾಕಿರಿ. ಒಂದು ಸ್ವಲ್ಪ ನಮ್ಮ ಹುಡುಗ ಒಂದು ಸ್ವಲ್ಪ ಹಾಕಿದ. ನಾನು ಲಾಸ್ಟಿಗೆ ಹಾಕಿದೆ ರೀ. ನಾಳೆ ಬೆಳಗ್ಗೆ ತೋರಿಸ್ತೀನಿ ರೀ ಹೆಂಗೆ ಮಿಕ್ಸರ್ಗೆ ಹಾಕ್ಯಾರಿ. ಎಷ್ಟೆಲ್ಲ ಗಲೀಜು ಮಾಡ್ತಾರೆ ರೀ. ಗಂಡು ಮಕ್ಳ ಮ್ಯಾಗ ಬಿಟ್ರೆ ರೀ ಅಡುಗೆ ಮನೆ ಅನ್ನೋದು. ತೋರಿಸ್ತೀನಿ ರೀ ನಿಮ್ಗೆ. ಇದು ಅಕ್ಕಿ ಎಲ್ಲ ಅರ್ಧ ತಳಗೆ ಚೆಲ್ಲಿರಿ.
ಯಾಕೆ ಅವ್ರಿಗೆ ಹಚ್ಚಿನಿ ಅಂದ್ರೆ ನಾನು ಲೇಟ್ ಮಾಡಿದೆ ಊಟ ಮಾಡಕ್ಕೆ ಒಂದು ಸ್ವಲ್ಪ ಸ್ಮೆಲ್ ಬಂದಂಗೆ ಆಗಿ ವಾಮೆಂಟ್ ಆದಂಗೆ ಆತ್ರಿ. ಒಂದು 2-3 ಸಲ ವಾಮೆಂಟ್ ಆಗೋಣ, ಸುಸ್ತು ಬಂದಂಗೆ ಆಗ್ಲತ್ತನ. ಟೈಮ್ ಈಗ 11 ಗಂಟೆ ಆಗೈತ್ರಿ. ಇನ್ನು ಈಗ ಊಟ ಮಾಡೀನಿ ನಾನು. ಹಂಗಾಗಕತ್ತಾನ. ಅವ್ರಿಗೆ ಸ್ವಲ್ಪ ಮಿಕ್ಸರ್ಕ ನಾ ಇನ್ನು ಬಿಡ್ತಿದ್ದೆ, ನಾ ಹಾಕತ್ತಿದ್ದಿಲ್ಲ. ನನಗೆ ಅದು ಎದ್ದು ನಿಂತ ಬಾಳತನ ಹಾಕೋದಾದ್ರೆ ಯಾರಿಗೆ ಮಿಕ್ಸರ್ಗೆ ಹಾಕಕ್ಕೆ ಬರ್ತೈತೆ ಅಂದ್ರೆ ನನಗೆ ಬರ್ತೈತೆ, ನಿನಗೆ ಬರ್ತೈತೆ ಅಂದರೆ ನಮ್ಮ ಚಿನ್ನು ಹಾಕಕತ್ರ ಒಂದು ಸ್ವಲ್ಪ. ಮತ್ತು ಅವ್ರ ಪಪ್ಪಾರು ಅವ್ನ ಕೈ ಸಿಗಿಸ್ಕೊಂಡಾಗ ಅಂತೇಳಿ ಮತ್ತು ಅವ್ರೊಂದು ಸ್ವಲ್ಪ ಹಾಕಿದೆ ಹಾಕಣ. ಈಗೆಲ್ಲ ಮತ್ತು ಲಾಸ್ಟಕ್ಕೆ ನನಗೆ ಬತ್ತಿರೋದು ಲಾಸ್ಟ್ನೇ ಅರ್ಧಂಬರ್ಧ ಎಲ್ಲ ಮಿಕ್ಸರ್ದ ತಳಗೆ ಚೆಲ್ಲಿರಿ, ಕೆಳಗೆ ಹರಿಯಾಕತ್ರಿ. ಮ್ಯಾಗಿಂದ ಅಷ್ಟು ಚೆಲ್ಲಿ ಮಿಕ್ಸರ್ ಎಲ್ಲ ಅದ್ರಾಗ ನೀರಾಗ ಅಕ್ಕಿ ಇದ್ರಾಗ ನಿಂದ್ರಿಸ್ಬಿಟ್ಟಾರಿ. ನೀರು ಅಷ್ಟು ಚೆಲ್ಲಾರೆ ಅಷ್ಟು. ಲಾಸ್ಟ್ ಹೋಗಿ ಮತ್ತು ನಾ ಹಾಕಿ ಎಲ್ಲ ಅದನ್ನು ಇದು ಮಾಡಿ ಮಿಕ್ಸರ್ಗೆ ಹಾಕಿ ಮಿಕ್ಸರ್ ತೊಳೆದು ಗ್ಯಾಸ್ ಕಟ್ಟಿ ಒಂದು ಸ್ವಲ್ಪ ನೀರು ಹಚ್ಚಿ ತೊಳೆದು ಎಲ್ಲ ತೆಗೆದಿಟ್ಟು ಬಂದು ಇವಾಗ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡು ಮನ್ಕೋಬೇಕಂತೆ ಹಾಸಿಗೆ ಹಾಕಕತ್ತಿದ್ರೆ ಮತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ವಿಡಿಯೋ ಏನು ಮಾಡೇ ಇಲ್ಲ ಅಂತೇಳಿ ಏನು ಮಾಡ್ತಾಯಿದ್ದೀನಿ ನೋಡಿ. ಯಾಕಪ್ಪ ಇನ್ನೂ ಮಕ್ಕೊಂಡಿಲ್ಲ? ನಮ್ಮ ಚಿನ್ನೊಂದು ದಿನ ನಿದ್ದೆ ಬರೋವಾಗೈತ್ರಿ. ಬಿಗ್ ಬಾಸ್ ಮುಗಿತ್ರಿ. ಈಗ 11:08 ನಿಮಿಷ ಆಗೈತ್ರಿ. ಬಿಗ್ ಬಾಸ್ ನೋಡ್ಯಾನ್ರಿ ಈಗ ಇಟ್ಟುತನ. ಬಿಗ್ ಬಾಸ್ ಮುಗಿಸಿ ಅವ್ನಿಗೆ ಹೆಂಗಂದ್ರೆ ರೀ ಮೊಬೈಲ್ ತೊಗೊಂಡು ಹೋಗ್ತಾನೆ ರೀ. ಹಾಡ ಕೇಳುದ್ರಿ. ಯಾರು ನಾವು ಜಲ್ದಿ ಮಕ್ಕೊಂಡಿರ್ತಾರೆ ನಮ್ದು ಇಬ್ಬರದೊಳಗೆ ಯಾರ್ದಾರೆ ಒಂದು ಮೊಬೈಲ್ ತೊಗೊಂಡೋಗಿ ಹಾಡ ಕೇಳ್ಕೊತ್ಕೊಂಡ್ರಿ ನೋಡ್ರಿ. ಆಡಿನ ಮರಗಳದ್ದು ನೋಡ್ರಿ ಅವ್ರ ಹೆಂಗೆ ದನಿಗೆ ನಡೆದೈತಿ. ಒಂದು ಸ್ವಲ್ಪ ಸಜ್ಜಿ ಹಾಕಿಟ್ಟಿನ್ರಿ ಬುಟ್ಟ್ಯಾಗ ತಿನ್ನಾಕತ್ತವ್ರಿ. ಲೈಟ್ ಆರ್ಸೋ ಮಟ್ಟ ಒಟ್ಟ ನಿದ್ದೆ ಎತ್ತಂಗಿಲ್ಲ ಅವಕ್ಕೂ ಆಡ್ಮರಿಗಳಿಗೆ. ಲೈಟ್ ಆರಿಸ್ದೆ ಅಂದ್ರೆ ಸುಮ್ಮ ಹಾಕೋದಾಗಿಲ್ಲ. ಯಾಕಂದ್ರೆ ಹೊರಗೆ ಆಡು ಹೋದ್ರದು, ಒಳಗೆ ಇವು ಮರಿ ಹೋದ್ರದು. ಒಂದು ಸೌಂಡ್ ಜಿಗ್ದಾಡ್ತಾರೆ. ಸೋಫಾದಿದ್ರ ಮ್ಯಾಗ ಕವರ್ ಮ್ಯಾಗ ರೀ ಜಿಗ್ದಾಡ್ತಾವತ್ತು. ಒಂದು ತೆಗೆದು ಇಟ್ಬಿಟ್ಟಿನಿ ನೋಡ್ರಿ. ಹಂಗೆ ಮ್ಯಾಗ ಹತ್ತೈತಿಟ್ಟು ಕುಂಡ್ರಕ್ಕೆ ಹೋಗ್ಕವ್ರಿಲ್ಲಾಕ್ರ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅನ್ಕೋತೀನಿ ನೋಡಿ. ಇಷ್ಟೊತ್ತನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಹಾಗೆ ಗುಡ್ ನೈಟ್ ನೋಡ್ರಿ. ಮತ್ತೆ ನಾಯಿನ ರುಟಿನೊಂದಿಗೆ ಸಿಗೋಣ. ಎಲ್ಲರಿಗೂ ಇಷ್ಟೊತ್ತನ್ನು ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಎಲ್ಲರಿಗೂ ಬಾಯ್ ನೋಡಿ. ಹಾಗೆ ಗುಡ್ ನೈಟ್.